ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಟೈಮ್ ಇನ್ ಕನ್ನಡ. ನಾನಿವತ್ತು ಒಂದೆಲ್ಗ ಗಿಡದ ಬಗ್ಗೆ ಒಂದು ಪುಟ್ಟ ಮಾಹಿತಿನ ನಿಮಗೆ ತಿಳಿಸ್ತಿದ್ದೀನಿ. ಅದೇನೆಂದರೆ, ಒಂದೆಲ್ಗ ಎಲೆ ಏನಿದೆ ಅದನ್ನು 1 ಅಥವಾ 2 ಎಲೆನ ತಗೊಂಡು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಎಲೆನ ತೊಳ್ಕೊಂಡು ತಿನ್ನಬೇಕು. ಇದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇನ್ನು ಮಕ್ಕಳು ತುಂಬ ಚುರುಕಾಗ್ತವೆ. ನಾನಿವತ್ತು ತೊಗರಿಕಾಯಿ ಕುರ್ಮಾ ಮಾಡೋದನ್ನ ತೋರಿಸ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು ಬೌಲ್ ತೊಗರಿಕಾಯಿ ಬೇಕು, ಅರ್ಧ ಹೋಳು ಕಾಯಿ ತುರಿ, ಇನ್ನು ಒಂದು ಆಲೂಗೆಡ್ಡೆ, 2 ಈರುಳ್ಳಿ, ಪುದೀನ, ಕೊತ್ತಂಬರಿ, ಒಂದು 3-4 ಮೆಣಸಿನ್ಕಾಯಿ, ಇನ್ನು ಕಸೂರಿ ಮೆಂತೆ, ಇನ್ನು 1 ಇಂಚು ಶುಂಠಿ, ಜೀರಿಗೆ, ಗರಂ ಮಸಾಲ, ಚಕ್ಕೆ ಪುಡಿ, ಇನ್ನು ಬೆಳ್ಳುಳ್ಳಿ, ಆಯಿಲು, ಉಪ್ಪು ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಕಾಯಿ ತುರಿ, ಈರುಳ್ಳಿ, ಇನ್ನು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಇದೇನಿದೆ ಎಲ್ಲವೂ ಒಂದು ಬಾಣಲಿನ ಸ್ಟವ್ ಮೇಲೆ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಬಾಣಲಿ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಶೇಡ್ ಬರೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ. ಇದು ಏನು ರುಬ್ಕೊಳ್ಳೋಕ್ಕೆ ಮಾಡ್ತಿರೋದಲ್ವ, ಹಂಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇನ್ನು ಮೆಣಸಿನ್ಕಾಯಿ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆದರೆ ಸಾಕು. ನೆಕ್ಸ್ಟು ಕಾಯಿ ತುರಿನ ಹಾಕಬೇಕು. ಅದು ಸ್ವಲ್ಪ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಕಸೂರಿ ಮೇಥಿ, ಇನ್ನು ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಂಡು ಇಟ್ಕೋಬೇಕು. ಮತ್ತು ಒಂದು ಅದೇ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ತೊಗರಿಕಾಯಿ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ತೊಗರಿಕಾಯಿನ ಎಣ್ಣೆ ಜೊತೆ ಸ್ವಲ್ಪ ಹಸಿ ಹೋಗೋಂಟು ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಏನಿರುತ್ತೆ ಅದನ್ನು ಹಾಕಬೇಕು. ಅದು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಈರುಳ್ಳಿ ಎಲ್ಲನೂ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಬ್ಬಿಟ್ಕೊಂಡಿರೋ ಗ್ರೇವಿ, ತೊಗರಿಕಾಯಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ತಾ ಇರಬೇಕಾದ್ರೆ ಅದಕ್ಕೆ ಗರಂ ಮಸಾಲ, ಚಕ್ಕೆ ಪುಡಿ ಏನು ಇಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಹಾಕಾದ್ಮೇಲೆ ಅದ್ರ ಜೊತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೆಕ್ಸ್ಟು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೋಬೇಕು. ಯಾಕಂದರೆ ತೊಗರಿಕಾಯಿ, ಆಲೂಗೆಡ್ಡೆ ಚೆನ್ನಾಗಿ ಬೇಯಬೇಕಲ್ವ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಏನಾಗಲ್ಲ. ಬೆಂದಾದಮೇಲೆ ಗ್ರೇವಿ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸಬೇಕು. ಇನ್ನು ಉಪ್ಪು ಹಾಕ್ಕೊತಿದ್ದೀನಿ. ನಾನು ಮೊದಲೇ ಹಾಕಿಲ್ಲ ಉಪ್ಪು, ಕೊನೆಗೆ ಹಾಕ್ಕೊತೀನಿ. ನೀವು ಬೇಕಾದ್ರೆ ಮೊದಲೇನೂ ಹಾಕ್ಕೋಬೋದು. ಈಗ ಬೀದ್ ಪುಡಿ ಅಂದರೆ ಸಾಂಬಾರು ಪುಡಿ ಮರ್ತಿದ್ದೆ, ಅದನ್ನು ನಾನು ಕೊನೆಗೆ ಹಾಕ್ಕೊತಿದ್ದೀನಿ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು. ನನಗೆ ಖಾರ ಕಮ್ಮಿ ಬೇಕು, ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯೇ ಸಾಕು ಅಂದ್ಕೊಂಡೆ. ಚೆನ್ನಾಗಿ ಒಂದು 1/4 ಗಂಟೆ ಬೇಯಿಸಬೇಕು, ಅಥವಾ ಒಂದು 20 ನಿಮಿಷ ಬೇಯಿಸಿದ್ರು ಏನಾಗಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಕೊನೆಗೆ ರೆಡಿ ಆದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿದ್ಮೇಲೆ ಸಖತ್ತಾಗಿ ಕಾಣ್ತಿದೆ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಸೀಸನ್ನಲ್ಲಿ ನನಗೆ ತೊಗರಿಕಾಯಿ ಕುರ್ಮಾ ಮಾಡೋದಂದರೆ ತುಂಬ ಇಷ್ಟ. ನಮ್ಮ ಮನೇಲೂ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ದೋಸೆ, ಚಪಾತಿ, ಗೀ ರೈಸ್, ಇನ್ನು ಬರೀ ರೈಸ್ ಜೊತೆಗೇನು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ತೊಗರಿಕಾಯಿ ಸೀಸನ್ ಅಲ್ವಾ, ಚೆನ್ನಾಗಿರುತ್ತೆ ರೆಸಿಪಿ ಈ ಥರ ಟ್ರೈ ಮಾಡಿದರೆ. ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.